ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ರೆಸಿಪಿ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದು ಚಳಿಗೆ ಮಳೆಗೆ ತುಂಬ ಒಳ್ಳೆಯ ರೆಸಿಪಿ. ಇದು ಬಿಸಿ ಬಿಸಿ ಅನ್ನಕ್ಕೆ ಒಯ್ಕೊಂಡು ತಿಂತಾಯಿದ್ರೆ ತುಪ್ಪ ಎಲ್ಲ ಹಾಕ್ಕೊಂಡು ಆಹಾ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಬ್ಯಾಚುಲರ್ಗೂ ಸಹ ಒಳ್ಳೆ ರೆಸಿಪಿ ಇದು. 5 ನಿಮಿಷದಲ್ಲಿ ಮಾಡ್ಕೋಬೋದು. ಹಾಗೆಯೇ ಶೀತ ಕೆಮ್ಮು ಇರೋರಿಗೂ ಕೂಡ ಒಳ್ಳೆಯದಿದು. ಮೆಣಸು ರಸ. ಈಗ ಸದ್ಯಕ್ಕೆ ನಾವು ಮೆಣಸು 1/2 ಸ್ಪೂನು ಮೆಣಸು, ಹಾಗೆಯೇ 1/2 ಸ್ಪೂನು ಜೀರಿಗೆ, ಹಾಗೆ 2 ಬೆಳ್ಳುಳ್ಳಿ, ಹಾಗೆ 5ರಿಂದ 6 ಒಣಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ, ಹಾಗೆಯೇ ಕರಿಬೇವು, ಹಾಗೆ ಸ್ವಲ್ಪ ಹಿಂಗು ತೊಗೊಂಡಿದ್ದೀವಿ. ಹಾಗೆ ಹುಣಸೆಹಣ್ಣು ನೆನೆಸಿಟ್ಟಿಟ್ಕೊಂಡಿದ್ದೀವಿ ನೋಡಿ. ಈಗ ಜೀರಿಗೆ ಮತ್ತು ಮೆಣಸನ್ನ ತರ್ತರಿಯಾಗಿ ಕುಟ್ಟೋ ಕಲ್ಲಲ್ಲಿ ಕುಟ್ಕೊಳ್ತಾ ಇದ್ದೀವಿ. ಅದಾದ ನಂತರ ಇದು ಕುಟ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ಕುಟ್ಕೋಬೇಕು ನೋಡಿ. ಇದು ಕುಟ್ಕೊಳ್ತಾ ಇದ್ದೀವಿ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಅಷ್ಟೇ ತರ್ತರಿಯಾಗಿ ಕುಟ್ಕೋಬೇಕು ನೋಡಿ. ಸೈಡಲ್ಲಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ. ಅದಾದ ನಂತರ ಎಲ್ಲ ಆದಮೇಲೆ ಈಗ ಒಲೆ ಹಚ್ಕೊಂಡು ಈಗ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1-2 ಸ್ಪೂನು ಆಯಿಲ್ ಹಾಕ್ಕೊಳುವ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಓಕೆನಾ? 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕೋಣ. ಇವಾಗ ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಈಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಅದಾದ ನಂತರ ಒಣಮೆಣಸಿನ್ಕಾಯಿ ಇರುತ್ತಲ್ವ ಅದನ್ನು ಹಾಕೊಳ್ಳೋಣ ನೋಡಿ. ಆಲ್ರೆಡಿ ಎಣ್ಣೆ ಕಾದಿದೆ ಸ್ವಲ್ಪ. ಅದಾದಮೇಲೆ ಕರಿಬೇವು ಹಾಕೋದು. ಅದನ್ನು ಹಾಕ್ಕೊಂಡು ಸ್ವಲ್ಪ 1 ಸ್ಪೂನ್ ತಗೊಂಡು ಹಳ್ಳಾಡಿಸುವ. ಆ ಕಡೆಗೆ ಈ ಕಡೆಗೆ, ಓಕೆನಾ? ಅದಾದ ನಂತರ ನಾವು ತರ್ತರಿಯಾಗಿ ನೋಡಿ ಈ ಥರ ಕುಟ್ಕೋಬೇಕು. ಈ ಥರ ಕುಟ್ಕೊಂಡಿದ್ದನ್ನು ಈಗ ಬಾಣಲಿಗೆ ಹಾಕಬೇಕು. ಪಾತ್ರೆಗೆ ನಾವು ಒಗ್ಗರಣೆ ಮಾಡ್ತಿದ್ವಲ್ಲ ಅದಕ್ಕೆ ಹಾಕಬೇಕು. ಅದು ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಅದೇ ಹಸಿ ವಾಸನೆ ಇರುತ್ತಲ್ವ, ಅದು ಹೋಗಬೇಕಲ್ವ ಹಸಿ ವಾಸನೆ. ಅದಾದ ನಂತರ ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಬೇಕು, 1 ಚಿಟಿಕೆ ಅಷ್ಟೇ. ಅದಾದ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ನೋಡಿ. ಅರಿಶಿನ ಹಾಕ್ಕೊಂಡು ಇನ್ನು ಫ್ರೈ ಮಾಡ್ಕೊಳ್ಳುವ. ಹಸಿ ವಾಸನೆ ಹೋಗ್ಬೇಕಲ್ವ ಅದಕ್ಕೆ. ಅದಾದ ನಂತರ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸು ಇಲ್ಲ 1/2 ಗ್ಲಾಸು ಅಷ್ಟು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಾಕ್ಕೋಬೇಕು ನೋಡಿ. ಈಗ ಹುಣಸೆಹಣ್ಣು ನೀರು, ನಾವು ಸೈಡಲ್ಲಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ವಲ್ಲ ಅದೆಲ್ಲ ರಸ ಹುಳಿ ಹಿಂಡುತ್ತಾ ಇದ್ದೀವಿ. ಅದಾದ ನಂತರ ನಾವು 1 ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಎಷ್ಟು ಬೇಕು ಅಂದರೆ ಆ ಸಾರಿಗೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕು ನೀರು ಬೇಕೋ ಆ್ಯಡ್ ಮಾಡ್ಕೋಬೋದು. ನಾವು 1/2 ಲೋಟ ಅಂದರೆ 1/2 ಗ್ಲಾಸು ಚಂಬಲ್ಲಿ ಇಟ್ಕೊಂಡಿದ್ವಿ. ಅದಾದ ನಂತರ ನಾವು ಸೈಡಲ್ಲಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು. ಅದಾದಮೇಲೆ ಕುದಿಯೋಗಿ ಬಿಡಬೇಕು. ಅದು ಕುದ ನಂತರ ತೋರಿಸ್ತೀನಿ ಹೆಂಗೆ ಕುದಿಬೇಕು ಅಂತ, ಓಕೆನಾ? ನೋಡಿ ಫೈನಲ್ ಆಗಿ ಕುದಿ ಬರ್ತಿದೆ. ಹಿಂಗೆ ಚೆನ್ನಾಗಿ ಕುದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಪ್ಲೇಟ್ಗೆ ನಾನು ಅನ್ನ, ಉಪ್ಪಿನಕಾಯಿ, ಹಪ್ಪಳ, ಹಾಗೆ ತುಪ್ಪವನ್ನು ಹಾಕ್ಕೊಂಡು ನೋಡಿ ಅನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಂಬಾರು ಹೊಯ್ಕೊಳ್ತಾ ಇದ್ದೀನಿ. ಅನ್ನಕ್ಕೆ ಒಂದು ಸ್ವಲ್ಪ ಸಾರು ಎಕ್ಸ್ಟ್ರಾ ಇರಬೇಕು, ಆವಾಗ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಆಹಾ, ಅದ್ರ ಊಟನ ಲೆವೆಲ್ಲೇ ಬೇರೆ. ನೋಡಿ ಹಿಂಗೆ ಕುದಿಬೇಕು. ಈ ಥರ ಕುದ್ರೆ ಸಾರು ಟೇಸ್ಟಿಯಾಗಿ ಇರುತ್ತೆ.
ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್. ಇದೇ ಥರ ಮಾಡ್ಕೊಂಡು ತಿಂತಾ ಇದ್ರೆ ಆಯಿತಾ.